ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಮಂಗಳವಾರ 8 ಗಂಟೆಗೆ ಇರಾನ್ ಅನ್ನ ಮುಗಿಸ್ತೀನಿ. ಮಂಗಳವಾರ 8 ಗಂಟೆ ಸುಮಾರಿಗೆ ಇರಾನ್ ಕತೆ ಮುಗಿಯುತ್ತೆ. ಹಿಂದೆಂದೂ ಜಗತ್ತು ಕಾಣದ ರೀತಿಯಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅನ್ನುವ ಪರಿಸ್ಥಿತಿ ಇತ್ತು. ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದ್ರು, ಅಬ್ಬರಿಸಿ ಬೊಬ್ಬಿರ್ತಿದ್ರು, ಇರಾನ್ ಕತೆ ಇನ್ನು ಮುಗ್ದೇ ಹೋಯಿತು, ಲಾಸ್ಟ್ ವಾರ್ನಿಂಗ್ ಅನ್ನುವ ರೀತಿಯಲ್ಲೂ ಕೂಡ ಟ್ವೀಟ್ ಮಾಡಿದ್ರು. ಸೀನ್ ಕಟ್ ಮಾಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಟ್ವೀಟ್ ಮಾಡಿದ್ದಾರೆ, ಕದನ ವಿರಾಮ ಘೋಷಣೆ ಮಾಡಿದ್ದಾರೆ, ಬರೋಬ್ಬರಿ 15 ದಿನ. ಹಾಗಾದ್ರೆ ಈ ಸುದೀರ್ಘ ಸಂಘರ್ಷದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಇವುಗಳ ನಡುವಿನ ಕಾಳಗದಲ್ಲಿ ಗೆದ್ದದ್ಯಾರು, ಸೋತಿದ್ಯಾರು, ಮುಂದೇನು? ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗರ್ವಭಂಗ ಆಯ್ತಾ? ಈ ಕದನ ವಿರಾಮದ ಕತೆ ಏನು? ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದಲ್ಲಿ ನಡೆಯುವಂತಹ ಮಾತುಕತೆ ಏನಾಗುತ್ತೆ? ಕಂಪ್ಲೀಟ್ ರಿಪೋರ್ಟ್ ಅನ್ನ ತುಂಬಾ ಸರಳವಾಗಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions, please contact 9686376663. ಇಸ್ರೇಲ್, ಅಮೆರಿಕ, ಇರಾನ್ ನಡುವಿನ ಯುದ್ಧ ಇಡೀ ಜಗತ್ತಿನ ಕಣ್ಣೀರಿಗೆ ಕಾರಣವಾಗಿತ್ತು. ಇಡೀ ಜಗತ್ತು ಆತಂಕದಲ್ಲಿತ್ತು. ಏನಪ್ಪ ಆಗ್ತಾ ಇದೆ? ಗ್ಯಾಸ್ ಸಿಗ್ತಾ ಇಲ್ಲ, ತೈಲ ಸಿಗ್ತಾ ಇಲ್ಲ, ಜೀವನನೇ ಕಷ್ಟ ಅನ್ನುವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಎಲ್ಲೋ ದೂರದಲ್ಲಿ ಯುದ್ಧ, ಬೆಂಗಳೂರಲ್ಲಿ ಆಟೋ ಡ್ರೈವರ್ಗಳ ಸ್ಟ್ರೈಕ್. ಇಡೀ ಜಗತ್ತಿನಾದ್ಯಂತ ಈ ಯುದ್ಧದ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಬೀರಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಆರಂಭದಲ್ಲಿ ಯುದ್ಧವನ್ನ ಘೋಷಣೆ ಮಾಡಿ ದಾಳಿ ಮಾಡಿದ್ರಲ್ವಾ, ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಈ ರೀತಿಯಾಗಿ ಇರಾನ್ ಅನ್ನ ಮುಗಿಸ್ತೀನಿ ಅಂತ ಹೇಳಿ. ಇರಾನ್ ಅನ್ನ ಮುಗಿಸೇ ಬಿಡ್ತೀನಿ, ಅಲ್ಲಿರುವಂಥ ಆಡಳಿತವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣವನ್ನ ವ್ಯಕ್ತಿದ್ರು. ಎಲ್ಲರೂ ಕೂಡ ಅದೇ ರೀತಿಯಾಗಿ ನಡೆಯುತ್ತೇನೋ ಅಂದ್ಕೊಂಡಿದ್ರು. ಆದರೆ ಬಲಿಷ್ಠ ಅಮೆರಿಕ ದಾಳಿ, ಇಸ್ರೇಲ್ ದಾಳಿಯನ್ನ ಮೆಟ್ಟಿ ನಿಂತು ಇರಾನ್ ಪ್ರತಿ ದಾಳಿಯನ್ನ ಮಾಡಿತು. ವಿಶ್ವದ ದೊಡ್ಡಣ ಅಮೆರಿಕ ದಾಳಿಗೆ ಇರಾನ್ ಜಗ್ಲಿಲ್ಲ, ಬಗ್ಲಿಲ್ಲ, ಮತ್ತೆ ದಾಳಿ ಮಾಡ್ತು. ಮತ್ತೆ ದಾಳಿ ಮಾಡ್ತಾ ಇತ್ತು, ಪ್ರತಿರೋಧವನ್ನ ತೋರ್ತಾನೆ ಇತ್ತು. ಸುಪ್ರೀಂ ಲೀಡರ್ ಅಲಿ ಖಮೇನಿ ಸತ್ರು ಕೂಡ ಇಡೀ ಇರಾನ್ ತುಂಬಾ ಗಟ್ಟಿಯಾಗಿ ನಿಂತಿತ್ತು ಅಮೆರಿಕ ವಿರುದ್ಧ. ಈ ಯುದ್ಧ ಎಲ್ಲಿಗೋಗಿ ನಿಲ್ಲುತ್ತೆ? 3ನೇ ಮಹಾಯುದ್ಧ ಇದರಿಂದ ಆರಂಭವಾಗ್ಬಿಡ್ತಾ ಅನ್ನುವಂಥ ಆತಂಕ ಕೂಡ ಇತ್ತು. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಮಂಗಳವಾರ ರಾತ್ರಿ 8 ಗಂಟೆಗೆ ಇರಾನ್ ಕಥೆಯನ್ನ ಮುಗಿಸ್ತೀನಿ, ಇರಾನ್ನಲ್ಲಿರುವಂತಹ ಸಾಂಪ್ರದಾಯಿಕ ನಾಗರಿಕತೆಯ ಕತೆ ಮುಗಿಸ್ತೀನಿ ಅಂತ ಹೇಳಿಬಿಟ್ಟಿದ್ರು. ಎಲ್ಲರಲ್ಲೂ ಕುತೂಹಲ, ಎಲ್ಲರಲ್ಲೂ ಆತಂಕ. ಇಸ್ರೇಲ್ನ ಕೆಲ ಮಾಧ್ಯಮಗಳಲ್ಲಿ ಕೌಂಟ್ಡೌನ್ ಶುರು ಮಾಡಿಬಿಟ್ಟಿದ್ರು, ಇನ್ನೇನು ದಾಳಿ ಆಗೇ ಬಿಡುತ್ತೆ ಅಂತ ಹೇಳಿ. ಬಟ್ ಆಗಿದ್ದೇನು ಅಂತ ಹೇಳಿದ್ರೆ, ಅಮೆರಿಕ ದಾಳಿ ಮಾಡಲಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಟ್ವೀಟ್ ಮಾಡಿದ್ರು, ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. 15 ದಿನಗಳ ಕಾಲ ಕದನ ವಿರಾಮ ಎರಡೂ ಕಡೆಯಿಂದ. ಇರಾನ್ ದಾಳಿ ಮಾಡಲ್ಲ, ಇಸ್ರೇಲ್ ದಾಳಿ ಮಾಡಲ್ಲ, ಅಮೆರಿಕ ಕೂಡ ದಾಳಿ ಮಾಡಲ್ಲ. ಹಾಗಾದ್ರೆ ಇಡೀ ಪ್ರಪಂಚದ ಆತಂಕಕ್ಕೆ ಕಾರಣವಾಗಿದ್ದಂತಹ ಈ ಇರಾನ್ ಅಮೆರಿಕ ಕದನದಲ್ಲಿ ಗೆದ್ದಿದ್ಯಾರು, ಸೋತಿದ್ಯಾರು? ಈ ಕದನ ವಿರಾಮದ ಕತೆ ಮುಂದೇನಾಗಬಹುದು ಅನ್ನುವಂತಹ ಪ್ರಶ್ನೆ, ವಿಶ್ಲೇಷಣೆಗಳು ಈಗ ನಡೀತಾ ಇದೆ. ಮೊದಲಿಗೆ ಏನಾಯಿತು? ನಿಜವಾಗಲೂ ಕೂಡ ಅಮೆರಿಕ ಈ ಯುದ್ಧದಲ್ಲಿ ಗೆಲುವು ಸಾಧಿಸ್ತಾ ಅನ್ನುವಂಥ ಪ್ರಶ್ನೆ
ಈಗ ಎಲ್ಲರನ್ನ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅಮೆರಿಕ ಯುದ್ಧಕ್ಕೂ ಮೊದಲು ಅಥವಾ ಯುದ್ಧ ಆರಂಭ ಆದ ನಂತರ ಹೇಳಿದ್ದೇ ಒಂದು, ಈಗ ಆಗಿದ್ದೇ ಮತ್ತೊಂದು. ಮೊದಲನೇದಾಗಿ ಅಮೆರಿಕ ಯಾವ ಕಾರಣಕ್ಕೆ ಇರಾನ್ ಮೇಲೆ ದಾಳಿ ಮಾಡಿತು? 2 ರೀಸನ್. ಒಂದು, ಇರಾನ್ನಲ್ಲಿ ಇರುವಂತಹ ಸರ್ವಾಧಿಕಾರಿ ಆಡಳಿತ ವ್ಯವಸ್ಥೆಯನ್ನ, ಅಲಿ ಖಮೇನಿ ಆ ವ್ಯವಸ್ಥೆ ಏನಿದೆಯಲ್ವಾ, ರೆಜೀಮನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಯುದ್ಧವನ್ನು ಮಾಡಿದ್ದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ ಇರಾನ್ ಅಣುಬಾಂಬನ್ನು ತಯಾರು ಮಾಡ್ತಾ ಇದೆ, ಯುರೇನಿಯಂ ಶೇಖರಣೆ ಮಾಡ್ತಾ ಇದೆ. ಇರಾನ್ ಏನಾದರೂ ಅಣುಬಾಂಬನ್ನು ತಯಾರು ಮಾಡಿಬಿಟ್ರೆ ಭಯೋತ್ಪಾದನೆಗೆ ಮತ್ತಷ್ಟು ಪ್ರಚೋದನೆ ಕೊಟ್ಟಂತಾಗುತ್ತೆ. ಇಡೀ ವಿಶ್ವದ ಶಾಂತಿಗಾಗಿ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತಲ್ವಾ ಅಮೆರಿಕ. ಹೇಳಿದ್ದು ಇದು. ಬಟ್ ಆಗಿದ್ದೇನು ಅಂತ ಹೇಳಿದ್ರೆ ಆಗಿದ್ದೇನೂ ಅಲ್ಲ. ಕಾರಣ ಸಿಂಪಲ್. ಇರಾನ್ನಲ್ಲಿ ವ್ಯವಸ್ಥೆಯನ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಯ್ತಾ? ಅಮೆರಿಕ ಹೇಳಿದಂತೆ, ಅಮೆರಿಕ ಹೇಳ್ತಾ ಇರುವ ರೀತಿಯಲ್ಲಿ ಇರಾನ್ನಲ್ಲಿ ಏನಾದರೂ ಆಡಳಿತ ವ್ಯವಸ್ಥೆಯನ್ನ, ಈ ಸರ್ವಾಧಿಕಾರಿ ಸುಪ್ರೀಂ ಆಡಳಿತ ವ್ಯವಸ್ಥೆಯನ್ನು ಏನಾದರೂ ಚೇಂಜ್ ಮಾಡ್ತಾ ಅಂತ ಹೇಳಿದ್ರೆ ಚೇಂಜ್ ಆಗಲಿಲ್ಲ. ನಾಯಕತ್ವ ಮಾತ್ರ ಚೇಂಜ್ ಆಯಿತು. ಅಲಿ ಖಮೇನಿ ಕೊಲೆಯಾದ, ಅವನ ಮಗ ಬಂದು ಕೂತ್ಕೊಂಡ. ನಾಯಕತ್ವ ಮಾತ್ರ ಚೇಂಜ್, ಆಡಳಿತ ವ್ಯವಸ್ಥೆ ಅದೇ ರೀತಿಯಾಗಿದೆ. ಸೊ ಮೊದಲ ಪಾಯಿಂಟಲ್ಲಿ ಅಮೇರಿಕಾ ಸೋತಿದೆ. ಇನ್ನು ಎರಡನೇ ಪಾಯಿಂಟ್ ಅಣುಬಾಂಬ್, ಯುರೇನಿಯಂ. ಇರಾನ್ ಯುರೇನಿಯಂ ಅನ್ನ ಹೆಚ್ಚೆಚ್ಚಾಗಿ ಶೇಖರಣೆ ಮಾಡ್ತಾ ಇದೆ, ಸಂಸ್ಕರಿಸ್ತಾ ಇದೆ ಅನ್ನುವಂಥ ಆರೋಪ. ಇದ್ರ ಬಗ್ಗೆ ಏನಾದರೂ ಡೇಟಾ ಕೊಟ್ಟಿದ್ಯಾ, ಅಥವಾ ಇರಾನ್ನಲ್ಲಿ ವಶಪಡಿಸಿಕೊಂಡಿರುವಂಥ ಈ ಯುರೇನಿಯಂ ಏನಾದರೂ ವಿಶ್ವಸಂಸ್ಥೆ ಮುಂದೆ ಅಮೆರಿಕ ತೋರ್ಪಡಿಸುತ್ತಾ ಅಂತ ಹೇಳಿದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ. ಆ ಸಾಧ್ಯತೆಗಳು ಕೂಡ ಇಲ್ಲ. ಹಾಗಾದ್ರೆ ಸೋತಿದ್ಯಾರು? ದಾಳಿಗೆ ಕಾರಣವಾದ 2 ಅಂಶಗಳನ್ನು ಕೂಡ ಸಾಬೀತುಪಡಿಸಲಿಕ್ಕೆ ಅಥವಾ ರುಜುವಾತು ಮಾಡಲಿಕ್ಕೆ, ಸಾಧಿಸಲಿಕ್ಕೆ ಅಮೆರಿಕ ಕೈಯಲ್ಲಿ ಆಗಲೇ ಇಲ್ಲ. ಸೋತಿದ್ಯಾರು? ನೀವೇ ನಿರ್ಧಾರ ಮಾಡಿ. ಗೆದ್ದದ್ಯಾರು ಅಂತ ಹೇಳಿದ್ರೆ ಸದ್ಯಕ್ಕೆ ಒಂದಿಷ್ಟು ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ಬಲಿಷ್ಠ ಅಮೆರಿಕ ವಿರುದ್ಧ ಯುದ್ಧ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಜೊತೆಗೆ ಇಸ್ರೇಲ್ ಬೆಂಬಲವೂ ಕೂಡ ಹೌದು. ಆದರೂ ಕೂಡ ಇರಾನ್ ಗಟ್ಟಿಯಾಗಿ ನಿಂತ್ಕೊಳ್ತು, ಪ್ರತಿರೋಧವನ್ನ ತೋರಿದೆ. ಜೊತೆಗೆ ತಮ್ಮ ಷರತ್ತುಗಳನ್ನು 10 ಷರತ್ತುಗಳನ್ನು ಅಮೆರಿಕ ಮುಂದೆ ಇಟ್ಟಿದೆ. ಅಮೆರಿಕ ಅದನ್ನು ಸ್ವೀಕಾರ ಮಾಡಿದೆ. ಸೊ ಇಲ್ಲಿ ಗೆದ್ದದ್ದು ಯಾರು? ನೀವೇ ನಿರ್ಧಾರ ಮಾಡಿ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅಮೆರಿಕ ಯಾವ ಕಾರಣಕ್ಕಾಗಿ ಕದನ ವಿರಾಮವನ್ನು ಘೋಷಣೆ ಮಾಡ್ತು? ರೀಸನ್ ಇರಬೇಕಲ್ವಾ? ಬಲಿಷ್ಠ ವಿಶ್ವದ ದೊಡ್ಡಣ್ಣ ಅಮೆರಿಕ ಯಾಕೆ ಕದನ ವಿರಾಮವನ್ನು ಘೋಷಣೆ ಮಾಡಿತು? ಅಬ್ಬರಿಸಿ ಬೊಬ್ಬಿರಿದಂಥ ಡೊನಾಲ್ಡ್ ಟ್ರಂಪ್ ಯಾಕೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು? ಪಾಕಿಸ್ತಾನದ ಸಹಾಯ ಯಾಕೆ? ಮಧ್ಯಸ್ಥಿಕ ಯಾಕೆ? ಈ 2 ಪ್ರಶ್ನೆಗೂ ಕೂಡ ಉತ್ತರ ಹುಡ್ಕೋಣ. ಮೊದಲನೇದಾಗಿ ಅಮೆರಿಕ ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ರೀಸನ್ ಈ ವರ್ಷದ ಅಂತ್ಯದಲ್ಲಿ ಬರುವಂಥ ಮಧ್ಯಂತರ ಚುನಾವಣೆ. ಅಮೆರಿಕಾದಲ್ಲಿ ಈ ವರ್ಷದ ಅಂತ್ಯಕ್ಕೆ ಮಧ್ಯಂತರ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಸೆಟ್ ಬ್ಯಾಕ್ ಆಗುವಂತಹ ಸಾಧ್ಯತೆಗಳಿದೆ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಪಕ್ಷಕ್ಕೆ. ಈಗಾಗಲೇ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ದೊಡ್ಡ ದಂಗಲ್ ಆರಂಭ ಆಗಿದೆ. ತುಂಬಾ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೆನೆಟ್ನಲ್ಲಿ ಸಂಸದರು ತನಿಖೆ ನಡೆಸಬೇಕು, ಡೊನಾಲ್ಡ್ ಟ್ರಂಪ್ ವಿರುದ್ಧ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಇದಲ್ಲದೆ ಅಮೆರಿಕ ಈ ಯುದ್ಧದ ಕಾರಣಕ್ಕಾಗಿ ಕಳೆದ 3 ದಿನಗಳಿಂದ 4,000 ಕೋಟಿಗೂ ಅಧಿಕ ಲಾಸ್ ಆಗಿದೆ. ಯುದ್ಧದ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಅಮೆರಿಕ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ. ಈ ಆರ್ಥಿಕ ಸಂಕಷ್ಟದ ನಡುವೆ ಯುದ್ಧವನ್ನು ಮುಂದುವರಿಸಿದ್ರೆ ಮತ್ತಷ್ಟು ಸಾಲ ಮಾಡಬೇಕಾಗುತ್ತೆ, ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತೆ. ಇದಲ್ಲದೆ ಡೊನಾಲ್ಡ್ ಟ್ರಂಪ್ ವ್ಯಾಪಾರಸ್ಥ ಮೂಲತಃ, ಅದಾದ ನಂತರ ರಾಜಕಾರಣಿ.
ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಲಾಸ್ ಅನ್ನೋದು ಇಷ್ಟ ಆಗಲ್ಲ. ಇದೇ ಕಾರಣಕ್ಕಾಗಿ ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ನೆಕ್ಸ್ಟ್ ಬರುವಂತಹ ಈ ಮಧ್ಯಂತರ ಚುನಾವಣೆ ಕಾರಣಕ್ಕಾಗಿ ಅದಾದ ನಂತರ 2028ರಲ್ಲಿ ಮತ್ತೆ ಅಧ್ಯಕ್ಷೀಯ ಚುನಾವಣೆ ಬಂದಾಗ ಇದೇ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಆಗಲೂ ಕೂಡ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಈಗ ಸದ್ಯ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ಯಾಕೆ? ಇಡೀ ವಿಶ್ವದ ಮುಂದೆ ಭಿಕ್ಷಾಪಾತ್ರೆಯನ್ನು ಇಟ್ಕೊಂಡಿರುವಂತಹ ಪಾಕಿಸ್ತಾನ ಅಮೆರಿಕ ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮಧ್ಯಸ್ಥಿಕೆ ವಹಿಸ್ಬಿಡ್ತಾ? ಅಷ್ಟೊಂದು ಸ್ಟ್ರಾಂಗ್ ಆಗಿಬಿಟ್ಟಿದೆಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಇದು ಕೂಡ ಒಂದು ಡೊನಾಲ್ಡ್ ಟ್ರಂಪ್ ಅವರ ಡ್ರಾಮಾ. ಡೊನಾಲ್ಡ್ ಟ್ರಂಪ್ ಅವರು ಸ್ಕ್ರಿಪ್ಟ್ ಬರೆದುಕೊಟ್ಟು ಆ ಸ್ಕ್ರಿಪ್ಟನ್ನು ಡೈರೆಕ್ಟ್ ಮಾಡಿ ಈಗ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಪಾತ್ರಧಾರಿ ಪಾಕಿಸ್ತಾನ. ಹೇಗೆ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಯಾವುದಾದರೂ ಒಂದು ದೇಶ ಕಮಕ್ ಕಿಮಕ್ ಅಂದೆ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನು ಒಪ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಪಾಕಿಸ್ತಾನ. ಅದಕ್ಕೆ ನಾನಾ ರೀತಿಯ ಕಾರಣಗಳಿದೆ. ಮತ್ತೆ ಪಾಕಿಸ್ತಾನದಲ್ಲಿ ಹೆಸರಿಗೆ ಮಾತ್ರ ಅಧ್ಯಕ್ಷ, ಇಡೀ ಪಾಕಿಸ್ತಾನ ನಡೆಯೋದು ಅಲ್ಲಿನ ಸೇನಾ ಮುಖ್ಯಸ್ಥ ಹೇಳುವ ರೀತಿಯಲ್ಲಿ ಮುನೀರ್ ಈಗ ಇರುವಂಥದ್ದು. ಆ ಮುನೀರ್ಗೂ ಈ ಟ್ರಂಪ್ಗೂ ತುಂಬ ಸ್ನೇಹ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಇರಾನ್ ಜೊತೆ ಒಂದು ಮಾತುಕತೆಗೆ ಮುಂದಾಗಿರುವಂಥದ್ದು. ಅದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಪಾಕಿಸ್ತಾನಕ್ಕೆ. ಯಾಕೆ ಡೊನಾಲ್ಡ್ ಟ್ರಂಪ್ ಅವರು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಈ ಕದನ ವಿರಾಮಕ್ಕೆ ಮುಂದಾದರು ಅಂತ ಹೇಳಿದ್ರೆ ಈಗಾಗಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಯಾವ ಕಾರಣಕ್ಕಾಗಿ? ಆರ್ಥಿಕ ಸಂಕಷ್ಟ, ರಾಜಕಾರಣಕ್ಕಾಗಿ, ಮುಂದೆ ಎಲೆಕ್ಷನ್ ಬರುತ್ತೆ, ಮತ್ತೆ ಸ್ಥಳೀಯವಾಗಿ ಅಂದರೆ ಅಮೆರಿಕದಲ್ಲಿ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಡೈರೆಕ್ಟಾಗಿ ಅಮೆರಿಕ ಕದನ ವಿರಾಮಕ್ಕೆ ಮುಂದಾದರೆ ಶೇಮ್, ವಿಶ್ವದ ದೊಡ್ಡಣ್ಣ ಅಂತ ಹೇಳಿಕೊಂಡು ನಾನು ಮಂಡಿ ಇರೋದಾ, ಆಗಬಾರದು ಅಂತ ಹೇಳಿ ಪಾಕಿಸ್ತಾನದ ಮುಖೇನ ಮಾತುಕತೆ ನಡೆಸಿದೆ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳಿ ತೋರಿಸಿ ಕದನ ವಿರಾಮವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಹೇಳಿದ ಮಾತನ್ನು ಪಾಕಿಸ್ತಾನ ಯಾವತ್ತೂ ಕೂಡ ಇಲ್ಲ ಇಲ್ಲ ಅಂತ ಹೇಳೋದಿಲ್ಲ. ಈ ಕಾರಣಕ್ಕಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆ. ಹೋಗಲಿ, ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದಲ್ಲೇ ಮಾತುಕತೆ ಇದೆ. ಮತ್ತೊಂದು ವಿಚಾರ ಮಾಡ್ತಿದ್ದೆ. ಪಾಕಿಸ್ತಾನದ ಅಧ್ಯಕ್ಷ ಒಂದು ಟ್ವೀಟನ್ನು ಮಾಡಿದ್ದಾರೆ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ. ಆ ಟ್ವೀಟ್ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗಿದೆ. ನಮ್ಮ ಮಧ್ಯಸ್ಥಿಕೆಯಲ್ಲಿ ಈ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು ಏಪ್ರಿಲ್ 10ನೇ ತಾರೀಕು ಇದರ ಮಾತುಕತೆ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಆ ಟ್ವೀಟ್ನ ಡಿಲೀಟ್ ಹಿಸ್ಟರಿಯನ್ನು ನೋಡಿದ್ರೆ ಅಥವಾ ಎಡಿಟ್ ಹಿಸ್ಟರಿಯನ್ನು ನೋಡಿದ್ರೆ ಆ ಪಾಕಿಸ್ತಾನದ ಅಧ್ಯಕ್ಷ ಮಾಡಿರುವಂಥ ಟ್ವೀಟ್ ಬಂದಿರುವಂಥದ್ದು ಅಮೆರಿಕಾದಿಂದ. ಈ ಎಡಿಟ್ ಡ್ರಾಫ್ಟ್ ಅಂತ ಬರುತ್ತಲ್ವ, ಆ ಎಡಿಟ್ ಡ್ರಾಫ್ಟನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅಮೆರಿಕಾದ ಅಲ್ಲಿರುವ ಅಧಿಕಾರಿಗಳು ಕಳಿಸಿರುವಂತಹ ಡೇಟಾ ಅಥವಾ ಆ ಟ್ವೀಟನ್ನು ಕಟ್ ಮತ್ತೆ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ ಪಾಕಿಸ್ತಾನದ ಅಧ್ಯಕ್ಷ. ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಿಗಳು ಒಂದು ಟ್ವೀಟನ್ನು ಕಳಿಸಿದ್ದಾರೆ, ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಇದು ಕೂಡ ಆಗಿದೆ. ಇನ್ನು ಏಪ್ರಿಲ್ 10ನೇ ತಾರೀಕು ಮಾತುಕತೆ ಇದೆ. ಏನಾಗಬಹುದು ಅಂತ ಹೇಳಿದ್ರೆ ಈ ಮಾತುಕತೆ ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಈ ಮಾತುಕತೆ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಇರಾನ್ ಹಾಕಿರುವಂಥ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿಕೊಳ್ಳುತ್ತಾ? ಈ 10 ಷರತ್ತುಗಳನ್ನು ಅಮೆರಿಕ ಒಪ್ಕೊಂಡಿದ್ದೇ ಆದರೆ ಈ ಕದನ ವಿರಾಮ ಮುಂದುವರಿಯುತ್ತೆ, ಶಾಶ್ವತ ವಿರಾಮ ಆಗುತ್ತೆ. ಮುಖ್ಯವಾಗಿ ಈ ಖರ್ಚು ವೆಚ್ಚಗಳನ್ನು ಭರಿಸಬೇಕು, ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರ್ದು. ಹರ್ಮುಜ್ ಜಲಸಂಧಿ, ಇಲ್ಲಿ ಬರುವಂಥ ಎಲ್ಲ ಹಡಗುಗಳು ಅವುಗಳ ಮೇಲೆ ಶುಲ್ಕ ಹಾಕ್ತೀವಿ. ಶುಲ್ಕ ಹಾಕಿ ಆ ಬರುವಂತಹ ಅಮೌಂಟಲ್ಲಿ ನಾವು ಮತ್ತೆ ಇರಾನನ್ನು ಕಟ್ತೀವಿ. ಹೀಗೆ ಒಂದಿಷ್ಟು ಷರತ್ತುಗಳನ್ನು ಹಾಕಿದೆ. ಆ ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಳ್ಳುತ್ತಾ? ಅಮೆರಿಕ ಒಪ್ಕೊಂಡ್ರೂ ಕೂಡ ಇಸ್ರೇಲ್ ಏನನ್ನುತ್ತೆ ಅನ್ನೋದು ಕುತೂಹಲ ಇದೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಅಮೆರಿಕಕ್ಕೆ ಯಾಕೆ ಬೇಕಾಗಿತ್ತು ಈ ಯುದ್ಧ? ಆಲ್ರೆಡಿ ಸಂಕಷ್ಟದಲ್ಲಿದೆ.
ಎಲ್ಲೋ ಇರುವ ಅಮೇರಿಕಾ, ಮತ್ತೆಲ್ಲೋ ಇರಾನ್, ಮತ್ತೆಲ್ಲೋ ಇಸ್ರೇಲ್. ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಮಹತ್ವಾಕಾಂಕ್ಷಿ. ಡೊನಾಲ್ಡ್ ಟ್ರಂಪ್ ಒಂದು ಘೋಷಣೆಯನ್ನು ಕೂಗ್ತಿದ್ರು ಎಲೆಕ್ಷನ್ ಟೈಮಲ್ಲಿ, ಅಮೇರಿಕಾವನ್ನು ಮತ್ತೆ ಗ್ರೇಟ್ ಮಾಡಬೇಕು, ಗ್ರೇಟ್ ಅಮೇರಿಕಾ ಅಂತ. ಈಗ ಆರ್ಥಿಕ ಸಂಕಷ್ಟದಲ್ಲಿತ್ತಲ್ವಾ ಅಮೇರಿಕಾ, ಚೀನಾ ವಿರುದ್ಧ, ಚೀನಾ ಜೊತೆ ಪೈಪೋಟಿಗೆ ಇಳಿದಿತ್ತಲ್ವಾ. ಈ ಪೈಪೋಟಿಯನ್ನು ತಡ್ಕೊಂಡು ಅಮೇರಿಕ ಮತ್ತೆ ಸ್ಟ್ರಾಂಗ್ ಆಗಬೇಕು, ಆರ್ಥಿಕವಾಗಿ ಸದೃಢವಾಗಬೇಕು ಅಂತ ಹೇಳಿದ್ರೆ ತೈಲ ಮಾರುಕಟ್ಟೆ ಮೇಲೆ ಹಿಡಿತ ಸಾಧಿಸಬೇಕಿತ್ತು ಅಮೇರಿಕ. ಆ ತೈಲ ಮಾರುಕಟ್ಟೆ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಹೇಳಿದ್ರೆ ಅಮೇರಿಕ ಕಣ್ಣಿಗೆ ಕಾಣಿಸಿದ್ದು ಇರಾನ್. ಕಾರಣ, ಇಡೀ ವಿಶ್ವಕ್ಕೆ ಅತಿ ಹೆಚ್ಚು ತೈಲವನ್ನು, ಕಚ್ಚಾ ತೈಲವನ್ನು ಸರಬರಾಜು ಮಾಡುವುದು ಇರಾನ್. ಈ ಕಾರಣಕ್ಕಾಗಿ ಆ ಇರಾನ್ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಪ್ರಯತ್ನ ಪಟ್ಟರು. ಆ ಪ್ರಯತ್ನದಲ್ಲಿ ಸದ್ಯಕ್ಕೆ ಹಿನ್ನಡೆ ಆಗಿದೆ. ನಿಮ್ಗೇನನ್ಸುತ್ತೆ? ಈ ಇರಾನ್, ಇಸ್ರೇಲ್, ಅಮೇರಿಕ ಯುದ್ಧ ಸದ್ಯಕ್ಕೆ ನಿಂತಿದೆ, ಕದನ ವಿರಾಮ ಘೋಷಣೆ ಆಗಿದೆ. ಏಪ್ರಿಲ್ 10ನೇ ತಾರೀಕು ಮತ್ತೊಮ್ಮೆ ಮಾತುಕತೆ ಇದೆ. ಮಾತುಕತೆ ನಂತರ ಏನಾಗಬಹುದು, ಡೊನಾಲ್ಡ್ ಟ್ರಂಪ್ ಏನು ಮಾಡ್ಬೋದು? ದಯವಿಟ್ಟು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.